ಹಾಯ್, ನಾನು ತರುಣ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡೋಣ. ಈ ಮ್ಯಾಚ್ RCBಗೆ ಡೂ ಆರ್ ಡೈ ಮ್ಯಾಚ್ ಆಗಿತ್ತು ಆ್ಯಂಡ್ ಟಾಸ್ ಗೆದ್ದಿದ್ದು ಸ್ಮೃತಿ ಮಾಂಧನ ಅವರು. ಆ್ಯಂಡ್ ಫಸ್ಟ್ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟ್ MI ಸ್ಟಾರ್ಟ್ ವಿಚಾರಕ್ಕೆ ಬಂದರೆ ಮ್ಯಾಥ್ಯೂಸ್ 26 ರನ್ ಹೊಡೆದ್ರೆ ಸಜನಾ 30 ರನ್ ಹೊಡೆದ್ರು. ಬರೀ 26-30 ರನ್ ಅಷ್ಟೇ ಅಲ್ವಾ ಅಂತ ಲೈಟಾಗಿ ತೊಗೊಂಡ್ಬಿಟ್ರಿ. ಫಸ್ಟ್ 6 ಓವರ್ಲಿ RCB ಬೌಲರ್ಸ್ನ ಇವರಿಬ್ಬರು ಸೇರಿ ರುಬ್ಬಾಡ್ಬಿಟ್ರು. ಇವರಿಬ್ಬರು ಸೇರಿ 7-4 3-6 ಹೊಡೆದ್ರು. ಫಸ್ಟ್ ವಿಕೆಟ್ ಬಿದ್ದಿದ್ದು ಸ್ಕೋರ್ 43 ಇದ್ದಾಗ ಮ್ಯಾಥ್ಯೂಸ್ ಕ್ಯಾಚ್ ಔಟ್ ಆದರು. ಇವ್ರ ವಿಕೆಟ್ ತೆಗೆದಿದ್ದು ಸೋಫಿ ಡಿವೈನ್. ಮುಂಬೈಗೆ ಸ್ಟಾರ್ಟ್ ಚೆನ್ನಾಗೇನೋ ಸಿಕ್ಕಿತ್ತು. ಆ ಒಳ್ಳೆ ಸ್ಟಾರ್ಟ್ ಆದಮೇಲೆ ನೋಡಿ ಶುರು ಆಗಿದ್ದು ದಿ ಎಲಿಸ್ ಪೆರಿ ಶೋ. ಎಲಿಸ್ ಪೆರಿ 9th ಓವರ್ ಬೌಲಿಂಗ್ ಮಾಡೋದಕ್ಕೆ ಬರ್ತಾರೆ. 2 ಕ್ರೂಷಿಯಲ್ ವಿಕೆಟ್ ತೆಗಿತಾರೆ. ಒಂದು ಸಜನಾ ಕ್ಲೀನ್ ಬೋಲ್ಡ್, ಇನ್ನೊಂದು ವಿಕೆಟ್ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಅವರು ಕೂಡ ಬೋಲ್ಡ್ ಆಗ್ತಾರೆ. ಮತ್ತೆ 11ನೇ ಓವರ್ ಬೌಲ್ ಮಾಡೋದಕ್ಕೆ ಎಲಿಸ್ ಪೆರಿ ಬರ್ತಾರೆ ಆ್ಯಂಡ್ ಅಲ್ಲೂ ಕೂಡ 2 ಕ್ರೂಷಿಯಲ್ ವಿಕೆಟ್ ತೆಗಿತಾರೆ. ಒಂದು ಎಮಿಲಿಯಾಕರ್ LBW ಮಾಡಿ ವಿಕೆಟ್ ತೆಗೆದ್ರು, ಇನ್ನೊಂದು ಅಮನ್ ಜೋತ್ ಕೌರ್ ಬೋಲ್ಡ್ ಮಾಡಿ ವಿಕೆಟ್ ತೆಗೆದ್ರು. ಮುಂದೆ 13ನೇ ಓವರ್ ಎಲಿಸ್ ಪೆರಿ ಬೌಲ್ ಮಾಡ್ತಾರೆ ಆ್ಯಂಡ್ ಈ ಓವರಲ್ಲೂ ಕೂಡ 2 ವಿಕೆಟ್ ತಗೊತಾರೆ. ಈ ಓವರಲ್ಲಿ ಪೂಜಾ ವಸ್ತ್ರಕರ್ ಕ್ಲೀನ್ ಬೋಲ್ಡ್ ಮತ್ತು ನ್ಯಾಟ್ ಸಿವರ್ ಬ್ರಂಟ್ LBW ಆದರು. ಎಲಿಸ್ ಪೆರಿ ಒಟ್ಟು 6 ವಿಕೆಟ್ ತೆಗೆದ್ರು, 4 ಬೋಲ್ಡ್, 2 LBW. ಇನ್ಕ್ರೆಡಿಬಲ್ ಆ್ಯಂಡ್ ಇನ್ಸೇನ್ ಬೌಲಿಂಗ್. 6 for 15. ಇದು WPL ಹಿಸ್ಟ್ರಿಲಿ ದಿ ಬೆಸ್ಟ್ ಸ್ಪೆಲ್. ಮುಂಬೈ ಫಾಲ್ ಆಫ್ ವಿಕೆಟ್ಸ್ ಹೇಳ್ಬಿಡ್ತೀನಿ. 43 for 1, 65 for 2, 65 for 3, 69 for 4, 73 for 5, 81 for 6, 82 for 7, 92 for 8, 106 for 9, 113ಗೆ ಆಲ್ ಔಟ್. ಎಲಿಸ್ ಪೆರಿ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ಸ್. 6 ವಿಕೆಟ್ ತಗೊಂಡ್ರೆ ಶ್ರೇಯಾಂಕಾ ಪಾಟೀಲ್, ಸೋಫಿ ಡಿವೈನ್, ಸೋಫಿ ಮಾಲಿನ್ಯೂ ಮತ್ತು ಶೋಭಾನಾ ಆಶಾ 4 ಜನ ಒಂದೊಂದು ವಿಕೆಟ್ ತಗೊಂಡ್ರು. ಸೊ RCBಗೆ ಟಾರ್ಗೆಟ್ 114. ಈ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದ RCB ನಿಧಾನಕ್ಕೆ ಆಡಿದ್ರು. ಯಾವುದು ರಿಸ್ಕಿ ಶಾಟ್ಸ್ ಹೊಡೆಯೋಕೆ ಹೋಗಲಿಲ್ಲ. 4ನೇ ಓವರ್ಲಿ ಸೋಫಿ ಮಾಲಿನ್ಯೂ ಸ್ಟಂಪ್ಡ್ ಆಗಿ ಔಟ್ ಆದರು. ಇನ್ನು 5ನೇ ಓವರ್ಲಿ ನಮ್ಮ ಕ್ಯಾಪ್ಟನ್ ಸ್ಮೃತಿ ಮಾಂಧನ ಅವರು ಕೂಡ ಕೀಪರಿಗೆ ಕ್ಯಾಚ್ ಕೊಟ್ಟು ವಾಪಸ್ ಪೆವಿಲಿಯನ್ಗೆ ಹೋದರು. ಸ್ಮೃತಿ ಅವರು ಔಟ್ ಆದಾಗ ಸ್ಕೋರ್ ವಾಸ್ ಜಸ್ಟ್ 25. 7ನೇ ಓವರ್ಲಿ ಸೋಫಿ ಡಿವೈನ್ನ ಶಬ್ನಿಮ್ ಇಸ್ಮಾಯಿಲ್ ಕ್ಲೀನ್ ಬೋಲ್ಡ್ ಮಾಡಿ ಔಟ್ ಮಾಡಿದ್ರು. ಆವಾಗ RCB ಸ್ಕೋರ್ ಮಾಡಿದ್ದು 39 ಅಷ್ಟೇ. ಸೊ ಇವಾಗ ಸ್ಕ್ರೀಸಲ್ಲಿ ಇದ್ದ ಎಲಿಸ್ ಪೆರಿ ಮತ್ತು ರಿಚಾ ಘೋಷ್ 76 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಇವರಿಬ್ಬರು ಹೆಂಗೆ ಆಡ್ತಿದ್ರು ಅಂದರೆ ಎಫರ್ಟ್ಲೆಸ್ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು. ಅಷ್ಟು ಕೂಲ್ ಆ್ಯಂಡ್ ಕಾಮ್ ಮೈಂಡೆಡಲ್ಲಿ ಆಡ್ತಿದ್ರು. ಸ್ಪೆಷಲಿ ರಿಚಾ ಘೋಷ್ ಅವರು ಹೊಡೆದಂಥ ಆ 2 ಸಿಕ್ಸ್ಗಳು ಮಾತ್ರ ಅದ್ಭುತ. ರಿಚಾ ಘೋಷ್ 36 ನಾಟ್ ಔಟ್ ಆಗಿ ಉಳಿದ್ರೆ ಎಲಿಸ್ ಪೆರಿ 40 ನಾಟ್ ಔಟ್ ಆಗಿ ಮ್ಯಾಚನ್ನು ಗೆಲ್ಲಿಸಿದ್ರು. ಆ್ಯಂಡ್ ವಿನ್ನಿಂಗ್ ಶಾಟ್ ಕೂಡ ಎಲಿಸ್ ಪೆರಿನೇ ಹೊಡೆದಿದ್ದು. ಸೊ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು ಆ್ಯಂಡ್ ಈ ಮ್ಯಾಚನ್ನು RCB 7 ವಿಕೆಟಿಂದ ವಿನ್ ಆದರು ಆ್ಯಂಡ್ ಪ್ಲೇ ಆಫ್ಗೆ ಕ್ವಾಲಿಫೈ ಕೂಡ ಆಗಿದ್ದಾರೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.